अरे भैरवी, आप बहुत टेंशन में दिख रहे हैं। You are looking very nervous. Why? What happened? ಇಷ್ಟು ಬೇಗ ಸಂಬಂಧ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಅರೆ 6 ತಿಂಗಳು ಆಗುತ್ತೆ ಅಂತ ಅಂದೆ, ಆದ್ರೆ ನೀನ್ ಹೇಳಿದೆ ನಿಜ ಆಗೋಯ್ತು. ಆದ್ರೆ ಏನಾಯ್ತು? ನನಗೆ ಹುಡುಗ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಎಂದೆ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಹೇಳ್ಬೋದು, ಆದ್ರೆ ಯಾಕೆ ಇಷ್ಟ ಇಲ್ಲ ಅಂತ ಕಾರಣ ಹೇಳ್ಬೇಕಲ್ವಾ? Just tell them. He's not fair. ಫೇರ್ ಆಗಿ ಇದಾನಲ್ವಾ? ಅವನಿಗೆ ಕಣ್ಣು ಮೂಗು ಸರಿಯಾಗಿಲ್ಲ ಅಂತ ಹೇಳ್ಬಿಡು. ಚೆನ್ನಾಗಿ ಇದೆಯಲ್ವಾ? ಚೆನ್ನಾಗಿದ್ರೆ ಈ ಸಂಬಂಧ ಹೇಗಾದ್ರೂ ತಡಿಬೇಕು. ಹೇಗ್ ತಡಿಬೇಕು ಅಂತ ಯೋಚನೆ ಮಾಡ್ರೆ ನೀವೇ ತಡಿಯೋದಷ್ಟೇ ಅಲ್ಲ, ಇನ್ಯಾವತ್ತೂ ನನ್ನ ನೋಡಕ್ಕೆ ಯಾವ ಹುಡುಗನೂ ಬರಬಾರ್ದು. ಆ ರೇಂಜಲ್ಲಿ ಇರ್ಬೇಕು. Sorry, I can't. ಅರೆ ಭೈರವಿ, ಈ ತರ ಕೆಲಸ ನನ್ನ ಹತ್ರ ಮೊದ್ಲೇ ಆಗೋದೇ ಇಲ್ಲ. ಸರಿ, ಹಾಗಾದ್ರೆ ಏನ್ ಮಾಡ್ಬೇಕು ನಾನೇ ಯೋಚನೆ ಮಾಡ್ತೀನಿ. ಅರ್ಜುನ್ ಮೊನ್ನೆ ಅಷ್ಟೇ ಯಾವ್ದೋ ಊರ್ಗ್ ಹೋಗಿ 3-4 ದಿನ ಫೋನು ಮಾಡ್ದೆ ನಮ್ಗೆಲ್ಲ ಟೆನ್ಷನ್ ಕೊಟ್ಟಿದ್ದ. ಈಗ ಹಾಗೆ ಮಾಡಿದ್ರೆ ನಡೆಯಲ್ಲ. ಡೈಲಿ ನೀನ್ ಫೋನ್ ಮಾಡಿ ನನಗೆ ಅಪ್ಡೇಟ್ಸ್ ಕೊಡ್ತಾ ಇರ್ಬೇಕು. ಖಂಡಿತ ಮೇಡಮ್, ನಾನು ನಿಮ್ಗೆ ಸ್ಟೇಟಸ್ ಅಪ್ಡೇಟ್ ಮಾಡ್ತೀನಿ. ವೆರಿ ಗುಡ್. ಇದ್ದಕ್ಕಿದ್ದಾಗೆ ಈ ಟೂರ್ ಯಾಕಮ್ಮ? ಹೋಗದೆ ಇದ್ರೆ ಏನಾದ್ರೂ ಕಂಪ್ನಿ ಮುಳುಗೋಗತ್ತಾ? ಹೋಗ್ಬೇಡ ಅಂತ ನೀನಾದ್ರೂ ಹೇಳಮ್ಮ. ಏನ್ ಹಾಗೆ ಹೇಳ್ತಿದ್ಯಾ ಅಮ್ಮ? ನಾವ್ ಎಲ್ಲಿಗೂ ಹೋಗ್ದೆ ಮನೆಯಿಂದ ಕದಲ್ದೆ ಕೂತಲ್ಲೇ ಕೂತಿರೋಕೆ ನಾವೇನ್ ಹಪ್ಳದ್ ಬಿಸ್ನೆಸ್ ಮಾಡ್ತಿಲ್ಲ. ಫಾರ್ಮಾ ಬಿಸ್ನೆಸ್. ಮೀಟಿಂಗು, ಕಾನ್ಫರೆನ್ಸು, ಮಾರ್ಕೆಟಿಂಗು, ಕ್ಯಾಂಪೇನಿಂಗು ಈ ತರದ್ದೆಲ್ಲ ಇರುತ್ತೆ. ಬಾಯ್ ಸ್ಯಾನ್, ಹೋಗ್ ಬರ್ತೀನಮ್ಮ. ಹೋಗಲ್ಲ ಅಂತ ನನಗ್ ಮಾತು ಕೊಟ್ಟಿದ್ಯಪ್ಪ, ಈಗ ಟೂರ್ಗ್ ಹೊರಟಿದ್ಯಾ? ನನಗ್ ತುಂಬಾ ಭಯ ಆಗ್ತಿದೆ. ನೀನ್ ಎಲ್ಲಿಗೂ ಹೋಗ್ಬೇಡ, ನೀನ್ ಇಲ್ಲೇ ಇರು. ಮಾ, ಅದು ಏನೂ ಆಗಲ್ಲಮ್ಮ. ನೀನೇನು ಹೇಳ್ಬೇಡ, ನೀನ್ ಹೋಗ್ಬಾರ್ದು, ಇಲ್ಲೇ ಇರು. ಮಾ, ಏನಮ್ಮ ಇದು? ಅರ್ಜುನ್ ಹೋಗ್ತಿರೋದು ಪೂರ್ವ ದಿಕ್ಕಗಲ್ಲ, ಪಶ್ಚಿಮ ದಿಕ್ಕಲ್ಲಿರೋ ಜಾಂಬಿಯಾಗೆ. ಆ ದಿಕ್ಕಗೂ ಹೋಗ್ಬೇಡ ಅಂದ್ರೆ ಹೇಗಮ್ಮ? ಅದ್ ಹಾಗಲ್ಲಮ್ಮ. ನಾನ್ ಯಾಕೆ ಹೆದರ್ಕೋತಿದ್ದೀನಿ ಅಂತ ನಿನ್ಗೂ ಗೊತ್ತಲ್ಲ. ನೀನು ಮತ್ತೆ ಹೀಗಾಡಿದ್ರೆ ಹೇಗಮ್ಮ? ನಂಬಿಕೆ ಅನ್ನೋದು ಇರ್ಬೇಕು. ಆದ್ರೆ ನಮ್ಮ ನಂಬಿಕೆ ಎಲ್ಲದಕ್ಕೂ ಅಡ್ಡ ಬಂದ್ರೆ ಯಾವ ಕೆಲ್ಸನೂ ನಡೆಯಲ್ಲ. ಕೂಲಿ ಕೆಲ್ಸ ಮಾಡೋರು ಕೂಡ ಹೊರಗಡೆ ಹೋಗ್ತಿದ್ರೆ ಕೆಲ್ಸ ಆಗಲ್ಲ. ಹಾಗಿರುವಾಗ ಕೋಟಿ ಕೋಟಿ ಬಿಸ್ನೆಸ್ ನಡಿಬೇಕು ಅಂದ್ರೆ ಎಲ್ಲಿಗೂ ಹೋಗೋದ್ ಬೇಡ ಅಂದ್ರೆ ಹೇಗೆ ಹೇಳು? ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಅರ್ಜುನ್ ನಗ್ನಗ್ತಾ ಕಳ್ಸ್ಕೊಡು. ಇನ್ನು ಏನಮ್ಮ ಯೋಚನೆ ಮಾಡ್ತಿದ್ಯಾ? ಅದಲ್ಲಮ್ಮ, ಹುಷಾರಾಗಿ ಹೋಗ್ಬೇಕಂದ. ಹೋಗ್ ಬರ್ತೀನಮ್ಮ. ಪೂರ್ವ ದಿಕ್ಕಿಗೆ ಹೋಗಲ್ಲ ಅಂತ ಮಾತು ಕೊಟ್ಟಿದ್ದೆ, ಆದ್ರೆ ಅದನ್ನೇ ಮಾಡ್ತಿದ್ದೀನಿ. ಐ ಆಮ್ ಸಾರಿ ಮಾ. ಮಾ, ಟೈಮ್ಗೆ ಟ್ಯಾಬ್ಲೆಟ್ ತಗೋಬೇಕು, ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸ್ಯಾನ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ನಮ್ರತಾ. ಲೆಟ್ಸ್ ಗೋ. ಗಂಡಾಂತರದಿಂದ ಪಾರಾಗೋಕೆ ನಿಮ್ಮ ಮಗನಿಗೆ ಪೂಜೆ, ಯಜ್ಞ, ಯಾಗವನ್ನು ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಪೂರ್ವ ದಿಕ್ಕಿಗೆ ಅವನು ಹೋಗದೇ ಇರುವುದು ಒಂದೇ ಮಾರ್ಗ. ಯಾವುದೇ ಕಾರಣಕ್ಕೂ ಆ ದಿಕ್ಕಿಗೆ ನಿಮ್ಮ ಮಗನಿಗೆ ಹೋಗೋದು ಬೇಡ ಎಂದು ಗಟ್ಟಿಯಾಗಿ ಹೇಳಿ. ಅರ್ಜುನ್, ನಿಂತ್ಕೋ ಕಂದ. ಅರ್ಜುನ್, ನಿಲ್ಲು ಕಂದ. ಏನಾಯ್ತಮ್ಮ? ಕಂದ, ಅಮ್ಮ ಹೋಗ್ಬೇಡ, ನಿಂತ್ಕೋ. ಅಮ್ಮ ಏನಾಯ್ತು? ಅರ್ಜುನ್, ಅಮ್ಮ ಏನಾಯ್ತಮ್ಮ? ಹಸಿರಾಗಿದ್ದ ತುಳಸಿ ಗಿಡ ಒಣಗಿ ಸುಟ್ಟು ಭಸ್ಮ ಆಗೋಯ್ತಮ್ಮ.
ಅರ್ಜುನ್ ಹೋಗೋವಾಗ್ಲೇ ಹೀಗಾಯ್ತು ಅಂದ್ರೆ ಖಂಡಿತವಾಗ್ಲೂ ಇದು ಅಪಶಕ್ನಾನೆ. ಅವನವತ್ ಹೋಗ್ಬೇಕಾದ್ರೆ ಬೂದ್ ಕುಂಬಳಕಾಯಿ ಬಿದ್ದು ಹೊಡೆದೋಯ್ತು. ಈಗ ನೋಡಿದ್ರೆ ತುಳಸಿ ಗಿಡ ಒಣಗಿ ಬೆಂಕಿಲ್ ಉರ್ತೋಯ್ತು. ಏನಾದ್ರೂ ಆಗೋಕ್ ಮುಂಚೆ ಅವನಿಗೆ ಫೋನ್ ಮಾಡಿ ವಾಪಸ್ ಬರೋದಕ್ಕೆ ಹೇಳಮ್ಮ. ಮೊದ್ಲು ಫೋನ್ ಮಾಡಮ್ಮ, ಮಾಡು. ಅಮ್ಮ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ? ಕೆಮ್ಮಿದ್ರು ಸೀನ್ ಬಂದ್ರು ಎಲ್ಲದಕ್ಕೂ ಅಪಶಕುನ ಅಂತಲೇ ಹೇಳಿದ್ರೆ ಹೇಗಮ್ಮ? ಅದ್ ಹಾಗಲ್ಲ. ಮತ್ ಹೇಗಮ್ಮ? ಅವನು ಮೊದಲನೇ ಸಲ ಹೋಗ್ಬೇಕಾದ್ರೆ ಬೂದ್ಗುಂಬಳ ಹೊಡಿತು. 3 ದಿನ ಮನೆಗ್ ಬಂದಿಲ್ಲ ಅಷ್ಟೇ ಹೊರತು ಅವನ್ಗೇನ್ ಆಗ್ಲಿಲ್ಲ ಅಲ್ವಾ? ಅಂದ್ರೆ ಅದು ಅಪಶಕುನ ಅಲ್ಲ ಅಂತಲೇ ಅಲ್ವಾ ಅರ್ಥ? ಹೊರಗಡೆ ಪೊಲ್ಯೂಷನ್ಗೆ ದೊಡ್ಡ ದೊಡ್ಡ ಮರಗಳೇ ಒಣಗಿ ಸತ್ ಹೋಗ್ತಿವೆ. ಅಂಥದ್ರಲ್ಲಿ ತುಳಸಿ ಗಿಡ ಒಣಗ್ ಹೋಗಲ್ವಾ? ನಂಬಿಕೆಗೂ ಭಯ ಪಾಡೋದಕ್ಕೂ ಕೂಡ ಒಂದ್ ಅರ್ಥ ಇರ್ಬೇಕು. ಸಾನ್ವಿ, ನೀವ್ ನನ್ ಬಾಸ್ ಆಗಿರೋದ್ರಿಂದ ನೀವಂದ್ರೆ ನನಗಿಷ್ಟ ಅಂತ ನನಗ್ ಧೈರ್ಯ ಮಾಡಿ ಹೇಳೋಕಾಗ್ದೆ ಹೋಯ್ತು. ಹುಡುಗಿ ಆಗಿರೋದ್ರಿಂದ ಬಾಯ್ ಬಿಟ್ಟು ಹೇಳೋಕಾಗ್ತಿಲ್ಲ. ನೀವ್ ಗಂಡಸ್ರು, ನೀವಾದ್ರೂ ನೀನ್ ಇಷ್ಟ ಅಂತ ಡೈರೆಕ್ಟ್ ಆಗಿ ನನ್ನ ಹತ್ರ ಹೇಳ್ಬೋದಲ್ವಾ? ಸರ್, ನಾವ್ ಏರ್ಪೋರ್ಟ್ಗಲ್ವಾ ಹೋಗ್ಬೇಕಾಗಿದ್ದು? ಯಾಕೆ ರೂಟ್ ಚೇಂಜ್ ಮಾಡಿದ್ರಿ? ನಾವು ಏರ್ಪೋರ್ಟ್ಗೆ ಹೋಗ್ತಿಲ್ಲ. ನಾವೀಗ ಏರ್ಪೋರ್ಟ್ಗೆ ಹೋಗ್ತಿಲ್ಲ. ನಾವು ಹೋಗ್ತಿರೋದು ಜಾಂಬಿ ಆಗಲ್ಲ, ನಾಗವಾರಕ್ಕೆ. ನಾಗವರನ ಅದೆಲ್ಲಿದೆ? ಇಲ್ಲಿಂದ 250 ಕಿಲೋಮೀಟರ್ಸ್. ಮತ್ತೆ ಮೇಡಮ್ ಹತ್ರ ಜಾಂಬಿ ಅಂತ ಹೇಳಿದ್ರಿ. ಜಾಂಬಿಯಾಗೆ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿದೀರಾ? ನಮ್ಮ ಮನೇಲಿ ಯಾರಿಗೂ ನಾನು ನಾಗಾವರಕ್ಕೆ ಹೋಗ್ತಿರೋದು ಗೊತ್ತಿಲ್ಲ. ಗೊತ್ತಾದ್ರೆ ಹೋಗ್ಬೇಡ ಅಂತಾರೆ, ಅದಕ್ಕೆ ಫಾರಿನ್ ಅಂತ ಹೇಳಿದೆ. ಅದಕ್ಕೆ ನಮ್ಮ ಮನೇಲಿ ಯಾರಿಗೂ ಡೌಟ್ ಬರಬಾರ್ದು ಅಂತಾನೆ ಟಿಕೆಟ್ ಕೂಡ ಬುಕ್ ಮಾಡಿದೆ. ನಮ್ಮ ಹಿಂದೆ ಇರೋ ಸ್ಟಾಫ್ ಕೂಡ ಹೇಳಿದ್ದೀನಿ, ಈಗ ನಿನಗೂ ಕೂಡ ಹೇಳ್ತಾ ಇದ್ದೀನಿ. ಮತ್ತೆ ಹರ್ಬಲ್ ಪ್ಲಾಂಟ್ಸ್ ಅದು? ಮೊನ್ನೆ ಹೋದಾಗ ನೋಡಿದೆ, ನಾಗಾವರದಲ್ಲಿ ಕೂಡ ಜಾಂಬಿಯಾದಲ್ಲಿರೋ ಹರ್ಬಲ್ ಪ್ಲಾಂಟ್ಸ್ ಇದೆ. ಪ್ರಾಬ್ಲಮ್ ಏನಿಲ್ಲ. ಈಗ ನಾವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ. ಯಾಕೆ ಸರ್? ನಮ್ರತ, ಕೆಲವೊಂದು ವಿಷಯಕ್ಕೆ ರೀಸನ್ ಹೇಳಲೇಬೇಕು ಅಂತಿಲ್ಲ ಅನ್ಕೋತೀನಿ. ಸಾರಿ ಸರ್, ಹಾಗೇ ಆಗ್ಲಿ. ಬೆಟರ್. All set? ರೆಡಿ ಸರ್. Good. Let's go. ಓಕೆ. ಏನಾಯ್ತು? ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಸರ್. ಈಗ ಏನ್ ಮಾಡೋದು? ಒಳ್ಳೆ ದಿನ ಅಂತ ಹುಡುಗಿ ನೋಡಕ್ ಹೊರಟ್ರೆ ಇದೇನ್ರಿ ಇದು? ಇದೇನೋ ಅಪಶಕನ ಅನಿಸ್ತಾ ಇದೆ ರೀ. ಅಮ್ಮ, ನಾವ್ ಹೋಗ್ತಿರೋದು ಹುಡುಗಿ ನೋಡಕ ಸಂತೆಗ ಅಂತ ಕಾರ್ಗೆ ಹೆಂಗ್ ಗೊತ್ತಾಗುತ್ತೆ? ನೀನೊಬ್ಳು ಪ್ರತಿಯೊಂದನ್ನು ಸೆಂಟಿಮೆಂಟ್ ಆಗಿ ನೋಡ್ತೀಯ. ಇಲ್ಲೆಲ್ಲೂ ಮೆಕ್ಯಾನಿಕ್ ಶಾಪು ಇಲ್ಲ ಅನ್ಸುತ್ತೆ. ಛೇ, ಮುಹೂರ್ತ ಮೀರಕ್ಕೂ ಮುಂಚೆ ಅವ್ರ ಮನೆ ಒಳಗೆ ಕಾಲಿಡ್ಬೇಕು. ಈಗ ಏನ್ ಮಾಡೋದು? ಯಾರಿವ್ರು? ಇಲ್ಯಾಕ್ ನಿಂತ್ಕೊಂಡವ್ರೆ? ಅಪ್ಪ, ನಿನ್ನ ಹತ್ರ ಕೃಷ್ಣಯ್ಯ ಅವ್ರ ನಂಬರ್ ಇದೆಯಾ? ಯಾಕೋ? ಯಾಕಂದ್ರೆ ವಿಷಯ ಎಲ್ಲ ಹೇಳಿ, ಲೇಟ್ ಆಗುತ್ತೆ ಅಂತ ಹೇಳಿ. ಇಲ್ಲ ಅಂದ್ರೆ ಕನಿಷ್ಠ ಕಾರಾರು ಕಳ್ಸಕ್ ಹೇಳಿ ಅಪ್ಪ.
ಕೃಷ್ಣಯ್ಯ ಅವ್ರ ಮನೆಗೆ ಹೋಯ್ತವ್ರಂದ್ರೆ ನೋಡಕ್ ಹೋಯ್ತಾ ಇರೋದು ಭೈರವಿನ. ಕಾರ್ ಕಳ್ಸಿ ಅಂತ ಹೇಳೋದು ಚೆನ್ನಾಗಿರಲ್ಲ ಅಲ್ವಾ? ಮತ್ತಿನ್ನೇನಮ್ಮ, ಅಟ್ಲೀಸ್ಟ್ ಲಿಫ್ಟ್ ಆದ್ರೂ ಕೇಳೋಣ ಅಂದ್ರೆ ಈ ರೋಡಲ್ಲಿ ಯಾವ ಗಾಡಿಗಳು ಬರ್ತಿಲ್ಲ. ಪ್ರಾಬ್ಲಮ್ ಇದೆ ಅಂದ್ರೆ ಅರ್ಥ ಮಾಡ್ಕೋತಾರೆ, ಏನು ಅನ್ಕೊಳಲ್ಲ. ಒಂದ್ಸರಿ ಫೋನ್ ಮಾಡಪ್ಪ, ಮಾಡು. ಸರಿ. ಮಾಡಪ್ಪ ಬೇಗ. ಇನ್ನ ರೆಡಿ ಆಗಿಲ್ವಾ? ರೆಡಿ ಹುಡುಗನ್ ಕಡೆಯವರು ಊರ ಹತ್ರ ಬಂದ್ಬಿಟ್ಟಿದಾರಂತೆ. ನನ್ ಮುದ್ದು ಬಂಗಾರ, ಚಂದ್ರಮುಖಿ ತರ ಇದ್ಯಾ. ಬೇಗ ರೆಡಿ ಮಾಡಿ, ಬೇಗ ರೆಡಿ ಮಾಡಿ. ಯಾಕೆ ಹಂಗುಜ್ತಿದ್ಯಾ? ನಮ್ಮಂತ ಮುಖಕ್ಕೆ ಮೇಕಪ್ ಬೇಕೇ ಹೊರತು ಮೈಸೂರ್ ಪಾಕ್ ತರ ಇರೋ ಭೈರವಿಗ್ ಯಾಕೆ? ಹೌದಲ್ವಾ ಭೈರವಿ? ಮೊದ್ಲು ಹುಡುಗಿ ನೋಡೋದಿಕ್ ಬಂದಾಗ ಹುಡುಗಿರು ತುಂಬಾ ಖುಷಿಯಾಗಿರ್ತಾರೆ. ನೀನ್ ಯಾಕೆ ಹೇಗಿದ್ಯಾ? ಅವಳು ಹೇಳ್ತಿರೋದ್ ನಿಜ ಭೈರವಿ. ಬರೋನು ನಿನ್ ನಗುಗೆ ಬಿದ್ದು ಹೋಗ್ತಾನೆ. ಸ್ವಲ್ಪ ನಗು ಮುಖ ಇಟ್ಕೋ. ಅರೆ ಮೇರಾ ಫ್ರೆಂಡ್ ಬಹುತ್ ಖೂಬ್ಸೂರತ್ ಹೈ. ಅರೆ ಏನಿದು ನಗೋದು ಬೀಳೋದು ಹೇಳೋದು, ಕ್ಯಾ ಬಾತ್ ಕರ್ತಾ ಇತ್ತು? ಮೊದಲು ಹೊರಗಡೆ ಹೋಗಿ ನಮ್ದು ಫ್ರೆಂಡ್ ಹತ್ರ ನಮ್ದು ಬಾತ್ ಕರಂಗ. ಚಲೋ. ಅಂದ್ರೆ ಇನ್ನು ರೆಡಿ ಮಾಡ್ಬೇಕು. ಕೃಷ್ಣಯ್ಯ ಅವ್ರ ಮಗಳಂದ್ರೆ ಹೆಂಗಿರ್ಬೇಕು? ಅರೆ ನಮ್ದು ಫ್ರೆಂಡು ಬಹುತ್ ಖೂಬ್ಸೂರತ್ ಹೈ. ನಿಮ್ದು ಡಬ್ಬಾ ಪೌಡರ್ ಗ್ಯೂಡರ್ ಕುಚ್ ಬಿ ನಕೋ. ಚಲ್ ಚಲ್ ಹಟ್, ಬಾರ್ ಜಾವ್. ಚಲೋ ಹಟ್, ಚಲೋ ಜಿ. ನೀನು ಇನ್ನು ಇಲ್ಲೇ ಇದ್ದಿ, ಹೋಗು. ನಗುಗಿಗು ಅನ್ಕೊಂಡು ನಕ್ರ ಮಾಡ್ತಿದ್ದಾರೆ. ಅರೆ ಭೈರವಿ, ಮದುವೆ ಸಂಬಂಧ ಬರಲ್ಲ ಅಂತ ಅಂದೆ, ಅವರು ಯಾರೋ ಬರ್ತಿದಾರಂತೆ. ಈಗ ಏನು ಮಾಡೋದು? ನಿಮ್ದು ಅಪ್ಪನ್ನ ನೋಡಿದ್ರೆ ಖಂಡಿತವಾಗ್ಲೂ ನಿಂದು ಮದುವೆ ಮಾಡೋ ಹಾಗಿದ್ದಾರೆ. ಏ ಅಲ್ಲ, ಅಭಿದು ಕ್ಯಾ ಕರೋಂಗ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹಲೋ ಸರ್, ಕಾರ್ ನಿಲ್ಸಿ. ಕಾರ್ ನಿಲ್ಸಿ, ಕಾರ್ ನಿಲ್ಸಿ. ಅಮ್ಮ ಕಾರ್ ನಿಲ್ಸಿದ್ರು, ನೀ ಅಲ್ಲೇರು, ನಾನು ಮಾತಾಡ್ಕೊಂಡು ಬರ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಏನಿಲ್ಲ, ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕು. ನಮ್ಮ ಕಾರ್ ಸ್ವಲ್ಪ ಟ್ರಬಲ್ ಆಯ್ತು. ನೀವು ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಎಲ್ಲಿಗೆ ಹೋಗ್ಬೇಕು? ನಾಗವಾರ. ನಾಗವರ್ಕ? ಶೋರ್, ಹೋಗೋಣ. ನನ್ನ ಮಗನಿಗೆ ಮದುವೆ ಸಂಬಂಧ ನೋಡಕ್ ಹೋಗ್ತಿದೀವಪ್ಪ. ದೊಡ್ಡವ್ರಿಲ್ದೆ ಇವನೊಬ್ನೇ ಹೋಗಕ್ಕಾಗಲ್ಲ ಅಲ್ವಾ? ಅದಕ್ಕೆ ಕೃಷ್ಣಯ್ಯ ಅವರು ಶಾಸ್ತ್ರ ಸಂಪ್ರದಾಯಗಳನ್ನ ಬಿಡೋ ಮನುಷ್ಯ ಅಲ್ಲ. ನೀವು ಹೋಗ್ತಿರೋದು ಕೃಷ್ಣಯ್ಯ ಅವ್ರ ಮನೆಗ? ಅವ್ರ ಮಗಳು ಭೈರವಿ ನೋಡಕ್ಕೆ ಹೋಗ್ತಾ ಇರೋದು. ಸರ್ ನಿಮ್ಮನ್ನೇ. ಹಲೋ ಬ್ರದರ್, ಇನ್ಯಾವತ್ತೂ ನನ್ನ ದೋಸ್ತುಗೆ ಫೋನ್ ಮಾಡ್ಬೇಡ. ಏನ್ ಹೇಳ್ತಿದ್ದೀರಾ? ಯಾಕೆ ಮಾಡಬಾರ್ದು? ನಂದು ದೋಸ್ತು ಭೈರವಿಗೆ ಅವರು ಅಪ್ಪ ಮದುವೆ ಸಂಬಂಧ ನೋಡ್ತಿದ್ದಾರೆ. ಸರ್ ಪ್ಲೀಸ್ ಸರ್. ಐ ವಿಲ್ ಡ್ರಾಪ್. ನಮ್ರತಾ, ಸರ್ ನಮ್ಮವ್ರಿಗೆ ಹೇಳಿ ಆ ಕಾರ್ನ ರಿಪೇರಿ ಮಾಡಿಸಿ ತರೋದಕ್ಕೆ ಹೇಳು. ಓಕೆ ಸರ್. ಹೊರ್ಟೋದವನು ಮತ್ತೆ ಬಂದವನಂದ್ರೆ ಮತ್ತೆ ಗುಡಿ ಕಡೆಗೆ ಹೋಗಕ್ಕೆ ಅನ್ಸತ್ತೆ. ಈ ದಪ ನಾನು ಬಿಡಕ್ಕಿಲ್ಲ ಅವನ್ನ. ಯಾಕೆ ಬಂದವನು, ಏನ್ ಮಾಡ್ಬೇಕು ಅನ್ಕೋತಾವನ ತಿಳ್ಕೋಬೇಕು. ನಾನು ಯಾವ ಹುಡುಗಿ ಸಲುವಾಗಿ ಹೋಗ್ತಿದ್ದೀನೋ, ನೀನು ಅದೇ ಹುಡುಗಿನ ಮದುವೆ ಆಗೋದಕ್ಕೆ ಹೋಗ್ತಿದ್ಯಾ? ನನಗೂ ಭೈರವಿಗೂ ಏನೋ ಸಂಬಂಧ ಇದೆ ಅನ್ನಿಸ್ತಾ ಇದೆ. ನಾನು ಇಷ್ಟಪಟ್ಟಿರೋ ಭೈರವಿ ಇನ್ನೊಬ್ರಿಗೆ ಸ್ವಂತ ಆದ್ರೆ ನಾನ್ ತಡ್ಕೊಳಕ್ಕಾಗತ್ತಾ? ಭೈರವಿ, ಹೇ ಜರಗು. ಮುದ್ದು
ಗೊಂಬೆ ತರ ಇದೆಯಾ. ಇಲ್ ನೋಡು, ಈ ಹೂ ಮುಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತೀಯ. ನನ್ ಸೊಸೆ ಆಗ್ಬೇಕಾದ್ ನಿನ್ನ ಬೇರೆಯವ್ರ ಮನೆಗ್ ಸೊಸೆಯಾಗಿ ಕಳ್ಸಕ್ಕೆ ಅಲಂಕಾರ ಮಾಡ್ಬೇಕಾಗಿದೆ. ನನ್ ಮಗನ ಬುದ್ಧಿ ಇದ್ದಿದ್ರೆ ನಿನ್ ಯಾವತ್ತೋ ಪಟಾಯಿಸ್ಕೋತಾ ಇದ್ದ. ಅವನೊಬ್ಬ ಶತ ದಡ್ಡ. ಇದು ನೋಡಿ ಆಂಟಿ. ಕ್ಯಾ ಆಂಟಿ ಕನಸ್ ಮೇ ಗಯಾ? ಸರಿ, ಇದು ಇಲ್ಲಿ ಕೊಡಿ. ನೀವು ಅಲ್ಲಿ ಹೋಗಿ ರೆಡಿ ಮಾಡಿ. ನಾನು ಇವಳನ್ನ ರೆಡಿ ಮಾಡ್ತೀನಿ. ನಿಂದು ರೆಡಿ ಮಾಡುತ್ತೆ? ಮಾಡ್ತೀನಿ. ಇವಳಿಗೆ ಮದ್ವೆ ಆಗಲ್ಲ, ಹೂಗಿವು ಎಲ್ಲ ಹಾಕ್ಬೇಕಂತೆ. ಅರೆ ಭೈರವಿ, ಇವಾಗ ಏನು ಮಾಡೋದು? ಜರ ಸೋಚೋನ. ಯಾಕೆ ಟೆನ್ಷನ್ನು? ನನಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ಕೌಸಲ್ಯ, ಬಲ್ಲಿ ನೀನ್ ಯಾವಾಗ ಬಂದೆ? ಏನಿಲ್ಲಿ? ಅದು ಈ ಕಡೆಗೆ ಬಂದೆ ಮಾ. ಅಮ್ಮವ್ರನ್ನ ಒಂದಪ್ಪ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಸಮಯಕ್ಕೆ ಸರಿಯಾಗಿ ಬಂದಿದ್ಯಾ. ಭೈರವಿನ್ ನೋಡಕ್ ಬರ್ತಾ ಇದ್ದಾರೆ, ತಯಾರಾಗ್ತಿದ್ದಾಳೆ. ಸ್ವಲ್ಪ ಹೋಗಿ ನೋಡು. ಆಯ್ತಮ್ಮವ್ರೆ. ಕೌಸಲ್ಯ, ಸಕ್ಕರೆ ಪಾಕ ತಯಾರಾಗಿದೆ, ಬೇಗ ಬಾ ಅಮ್ಮ. ಏನಪ್ಪ, ಮದುವೆ ಗಂಡಿನ ಕಾರ್ ಬಂತ? ಹೌದಾ? ಹೌದಮ್ಮ. ನಾಚಿಕೆ ಪಟ್ಕೊಳ್ಳೋದ್ ಬಿಟ್ಟು ಖುಷಿ ಪಡ್ತಾ ಇದೆಯಲ್ಲಪ್ಪ. ಅಷ್ಟಕ್ಕೂ ನೀನ್ ನನ್ನ ಹೋಟೆಲ್ ಹೆಂಗೋ ಹುಟ್ಟದೆ. ಎಲ್ರಂಗೆ ಹುಟ್ಟಿದಲ್ವಾ ಅಮ್ಮ. ಏನಾಯ್ತೆ? ಅಮ್ಮ ಮದ್ವೆ ಗಂಡಿನ ಕಾರ್ ಬಂತಂತೆ, ನನ್ ಮಗ ಹೇಳ್ತಾ ಇದ್ದಾನೆ. ಆಗ ಕೃಷ್ಣಯ್ಯ, ಹುಡ್ಗನ್ ಕಡೆಯವ್ರು ಬಂದ್ರಂತೆ. ಈ ಮುದುಕಿಗೆ ಏನ್ ಸಂತೋಷನೋ. ಬಾರೋ ಬಾ. ಅರೆ ಅಲ್ ನೋಡು, ಮದ್ವೆ ಹುಡುಗ ಬಂದ್ಬಿಟ್ಟ ಅಂತೆ. ಬಂದ್ಬಿಟ್ರ? ಇವಾಗ ಏನೇ ಮಾಡೋದು? ಡೋಂಟ್ ಬಿ ಅಪ್ಸೆಟ್ ಭೈರವಿ. ಅರೆ ಭೈರವಿ, ಈಗ ನೀನು ಹಿಂಗೆ ಇದ್ರೆ ನೋಡಕ್ಕೆ ಬಂದವರು ನಿನಗೆ ಮದ್ವೆ ಇಷ್ಟ ಇಲ್ಲ ಅಂತ ಅನ್ಕೊಂತಾರೆ. ಆಗ ಈ ವಿಷಯ ನಿಮ್ದು ಅಪ್ಪಗೆ ಗೊತ್ತಾಗುತ್ತೆ. ಅಚ್ಚಾ, ಏಕ್ ಕಾಮ್ ಕರುಂಗ. ಏನು? ಅವರು ನಿನ್ನ ನೋಡಿ ಹೋಗೋವರೆಗೂ ನೀನ್ ಆರಾಮಾಗಿ ಕುತ್ಕೋ. ಮೊದ್ಲು ಅವನು ಹೇಗಿದ್ದಾನೆ ಅಂತ ನಾನ್ ನೋಡಿ ಬರ್ತೀನಿ. ಅರೆ ಇವನ್ ಯಾರು? ಭೂಮಿಗೆ ಕಚ್ಚಿಕೊಂಡಿರೋನು. ಆ ಮುಖ ನೋಡು, ಒಳ್ಳೆ ಕೋತಿ ಮುಖ ತರ ಕಾಣ್ತಿದೆ. ಯಾರು ನೋಡ್ಲಿಲ್ಲಲ್ಲ? ಓಕೆ. ಭೈರವಿ, ಮನೆನೇ ಇಷ್ಟು ರಿಚ್ ಆಗಿದೆ ಅಂದ್ರೆ ನಾವು ಸ್ವಲ್ಪ ರಿಚ್ ಆಗಿ ಮೇಂಟೈನ್ ಮಾಡಿದ್ರೆ ಬೆಟರ್. ಏನೇ? ಶ್ರೀಮದ್ ರಮಾರಮಣ ಗೋವಿಂದ ಹರಿ ಗೋವಿಂದ ಗೋವಿಂದ. ಇವನ್ ಯಾಕೆ ಬಂದಿದ್ದಾನೆ? ಅರೆ ಭೈರವಿ, ನಿಮ್ದು ಅಪ್ಪ ತಂದಿರೋ ಸಂಬಂಧದಲ್ಲಿ ಇವನು ಇರ್ಬೋದೇನೋ. ಬಾ ನೋಡೋಣ ಬಾ. ನಮಸ್ಕಾರ ಅಮ್ಮ. ನಮಸ್ಕಾರ. ನನ್ ಮಗ. ನಮಸ್ತೆ ಸರ್. ನಮಸ್ಕಾರ ಅಂಕಲ್. ನಮಸ್ಕಾರ ಅಜ್ಜಿ. ನಮಸ್ಕಾರ. ನೀವು ಈ ಹುಡುಗನ ಜೊತೆ ಅಂದ್ರೆ ಆಕ್ಚುಲಿ ನಮ್ ಕಾರ್ ಸ್ವಲ್ಪ ಟ್ರಬಲ್ ಆಯ್ತು. ಸಮಯಕ್ಕೆ ಸರಿಯಾಗಿ ಹುಡುಗ ದೇವ್ರ ಹಾಗೆ ಬಂದು ಕಾಪಾಡ್ದ. ಸಮಯಕ್ಕೆ ಇವರು ಒಳ್ಳೆಯವರಾಗಿದ್ರಿಂದ ಟೈಮಿಗೆ ಸರಿಯಾಗಿ ಹೆಲ್ಪ್ ಮಾಡಿದ್ರು. ನನಗ್ ಗೊತ್ತಿಲ್ಲದೆ ಕೇಳ್ತೀನಿ, ಹುಡುಗಿ ನೋಡೋ ಶಾಸ್ತ್ರ ಏನಾದ್ರೂ ಹೊರಗಡೆನೆ ಏರ್ಪಾಡು ಮಾಡ್ಕೊಂಡಿದ್ದೀರಾ? ಅಯ್ಯಯ್ಯೋ ಕ್ಷಮಿಸಿ, ಬನ್ನಿ ಬನ್ನಿ ಒಳಗೆ ಬನ್ನಿ. ಬ್ರದರ್, ಇವರು ನಿಮ್ಗೆ ಮುಂಚೆನೆ ಗೊತ್ತಲ್ವಾ?
ಹಾಗೆ ನಮ್ ಜೊತೆ ಬಂದು ಊಟ ಮಾಡ್ಕೊಂಡು ಹೋಗಿ. ಓಕೆ? ಚಪ್ಪಲಿ ಬಿಟ್ಬಿಟ್ಟು ಒಳಗ್ ಬನ್ನಿ. ಚಪ್ಪಲಿ ಅಂತೆ ಬಿಡಿ ಮಮ್ಮಿ. ಡ್ಯಾಡಿ ಯುವರ್ ಆಲ್ಸೋ. ಪ್ಲೀಸ್ ಫಾಲೋ ಮೀ. ಹಾ ನಮ್ರತಾ, ನಮ್ ಕಡೆಯವ್ರಿಗೆ ಅಡ್ರೆಸ್ ಕನ್ಫ್ಯೂಸ್ ಆಗ್ಬೋದು, ಸ್ವಲ್ಪ ಫಾಲೋ ಅಪ್ ಮಾಡು. ಓಕೆ ಸರ್. ಅರೆ ಟೆನ್ಷನ್ ಮಾಡ್ಕೊಂಬೇಡ, ಸರಿನಾ? ಅಮ್ಮವ್ರೆ ಚೆನ್ನಾಗಿದ್ದೀರಾ? ಹೇ ಮಲ್ಲಿ, ಚೆನ್ನಾಗಿದ್ಯಾ? ನಿಮ್ಮನ್ ನೋಡಕ್ ಬರ್ತವ್ರಂತ ಗೊತ್ತಾಯ್ತು. ನನ್ ಪ್ರಾಣನ್ ಕಾಪಾಡ್ದವ್ರು ನೀವು. ನಿಮ್ಮನ್ ಮದ್ವೆ ಆಗೋನು ಹೆಂಗಿರ್ತಾರೋ ನೋಡೋಗಮ್ಮ ಅಂತ ಬಂದೆ ಅಮ್ಮವ್ರೆ. ಎಲ್ರೂ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಇದೇ ಸಂಬಂಧ ನನ್ಗೆ ಫಿಕ್ಸ್ ಅಂತ. ಯಾಕಮ್ಮವ್ರೆ, ನಿಮ್ಗೆ ಸಂಬಂಧ ಇಷ್ಟ ಆಗಿಲ್ವಾ? ಸಂಬಂಧ ಇಷ್ಟ ಆಗಿಲ್ವಾ ಅಥವಾ ಮದ್ವೆನೇ ಇಷ್ಟ ಆಗಿಲ್ವಾ? ಅರೆ ಮಲ್ಲಿ, ತೂ ಕ್ಯಾ ಬೋಲ್ತಾ? ನಮ್ಮ ಭೈರವಿಗೆ ಇಷ್ಟ ಆಗಲ್ಲ ಅಂದ್ರೆ ಏನು? ಜರೂರ್ ಇಷ್ಟ ಆಗುತ್ತೆ. ಮತ್ತೆ ಅಮ್ಮವ್ರು ಯಾಕಷ್ಟೊಂದ್ ಕಸ್ಬಿಸಿಲ್ಲ ಅವರು? ಅರೆ ಮಲ್ಲಿ, ಕಸಿವಿಸಿನಿಲ್ಲ ಗಿಸಿವಿಸಿನಿಲ್ಲ. ನೋಡು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಆ ಮುಖ ನೋಡು ಎಷ್ಟು ಹೊಳಿತಾ ಇದೆ. ಏನೋ ಅನುಮಾನ ಬಂದು ಕೇಳ್ದೆ ಅಮ್ಮವ್ರೆ. ಅಮ್ಮವ್ರಿಗಿಷ್ಟ ಆದ್ರೆ ಅದಕ್ಕಿಂತ ಆನಂದ ಇನ್ನೇನೈತೆ? ಈ ಮಲ್ಲಿ ಯಾಕೆ CBCID ತರ ನನ್ನೇ ಫಾಲೋ ಮಾಡ್ತಾ ಇದ್ದಾಳೆ? ನಮ್ಮ ಹಳ್ಳಿಯವ್ರಿಗೆ ಅಭಿಮಾನ ಜಾಸ್ತಿ ಅಮ್ಮವ್ರೆ. ನಾನಿಂಗ್ ಕೇಳ್ತೀವ್ನಿ ಅಂತ ಏನ್ ಅನ್ಕೋಬೇಡಿ. ಅಷ್ಟಕ್ಕೂ ನೀವೇನ್ ತಗೋತೀರಾ? ಟೀ, ಕಾಫಿ, ಬೋರ್ಮಿಟಾ, ಹಾರ್ಲಿಕ್ಸ್ ಆ ತರ ಏನಾದ್ರು? ನಮ್ಮನೆಗ್ ಬಂದವ್ರನ್ನ ನಾವು ಉಪಚರಿಸ್ಬೇಕು, ನೀವ್ ಯಾಕೆ ಕೇಳ್ತಿದ್ದೀರಾ? ಯಾಕೆ ಅಂದ್ರೆ ನನ್ ಜೊತೆ ಬಂದಿದ್ದಾರೆ, ನಾನೇ ಕೇಳ್ತಾ ಇದ್ದೀನಿ. ನೀವೇ ತಾನೇ ಉಪಚಾರ ಮಾಡ್ಬೇಕು. ನಿನ್ ಹೆಸರೇನಪ್ಪ? ಕಾಂತ್, ರಜನಿಕಾಂತ್. ಅವರಷ್ಟು ದೊಡ್ಡನಲ್ದೇ ಇದ್ರು ನಮ್ಮೂರ್ನಲ್ಲೆಲ್ಲ ಜೂನಿಯರ್ ರಜನಿಕಾಂತ್ ಅಂತಾನೆ ಕರೀತಾರೆ. ಹೇ, ಈ ಬಿಲ್ಡಪ್ ಎಲ್ಲ ಬೇಡವೋ? ಕೊಡದೆ ಇದ್ರೆ ಚೆನ್ನಾಗಿರಲ್ಲ, ಅರ್ಥ ಆಯ್ತಾ? ಗೊತ್ತಿರೋರ ಹತ್ರ ಕೊಟ್ರೆ ಚಾ ಅಂತಾರೆ, ಗೊತ್ತಿಲ್ಲದೆ ಇರೋರ ಹತ್ರ ಕೊಟ್ರೆ ಓಹೋ ಅಂತಾರೆ. ಅದು ಮ್ಯಾಟ್ರು. ನಿಮ್ಮ ಬಗ್ಗೆ, ನಿಮ್ ಫ್ಯಾಮಿಲಿ ಬಗ್ಗೆ ತುಂಬಾ ಜನ ಹೇಳಿದ್ದಾರೆ. ನಿಮ್ಮಂತ ದೊಡ್ಡ ಮನೆ ಸಂಬಂಧ ಸಿಕ್ಕಿದ್ದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಮ್ಮ. ನನ್ ಮಗ ಅಂತ ಹೇಳ್ತಾ ಇಲ್ಲ. ಯಾವುದೇ ಕೆಟ್ಟ ಅಭ್ಯಾಸ ಆಗ್ಲಿ, ಕೆಟ್ಟ ಚಟಗಳಾಗ್ಲಿ ಯಾವ್ದು ಇಲ್ಲ. ತುಂಬಾ ಒಳ್ಳೆಯವನಮ್ಮ. ಹೆಣ್ಮಕ್ಳನ್ನಂತೂ ಕಣ್ಣೆತ್ತು ನೋಡೋದಿಲ್ಲ. ಮಮ್ಮಿ, ಆಫೀಸಲ್ಲಿ 3 ಹುಡುಗಿರು ಲವ್ ಮಮ್ಮಿ ಲವ್. ಅದೇ ಕಂಕ್ಷಾಕಾದ್ರೆ ಅವರು ನನ್ನನ್ನು ಪ್ರೀತಿಸಿದ್ರೆ ಹೊರತು ನಾನು ಅವರನ್ನ ಪ್ರೀತಿಸ್ಲಿಲ್ವಲ್ಲ. ಜೋಕ್. ಏನ್ರಿ, ನಾನು ಬಂದಿರೋದು ನೀವು ಕೊಟ್ಟಿರೋದನ್ನ ತಿನ್ನೋಕಲ್ಲ, ನಿಮ್ ಹುಡುಗಿನ ನೋಡೋದಕ್ಕೆ. ಹುಡುಗಿ ಕರ್ಸಿ. ಅಮ್ಮ ಕೌಸಲ್ಯ, ಹೋಗಿ ಭೈರವಿನ್ ಕರ್ಕೊಂಬ.
ನೋಡಕ್ ಬಂದವ್ರ ಜೊತೆ ಇವನ್ ಬಂದಿದಾನಲ್ಲ, ಯಾಕೆ? ಅತ್ತೆ ನೋಡಕ್ ಬಂದಿರ್ತಾರ ಅಂತ ಗೊತ್ತಿದ್ದೇ ಬಂದಿದಾನ? ಅತ್ತೆನೇ ಫೋನ್ ಮಾಡಿ ಕರ್ಸಿದಳ? ನನಗೇನೋ ಡೌಟ್ ಬರ್ತಿದೆ. ಹುಡುಗಿನ ಕರ್ಕೊಂಡ್ ಬರ್ಬೇಕಂತೆ. ಬನ್ನಿ ಹೋಗೋಣ. ಬಾಮ್ಮ ಬಾ, ಎದ್ದೇಳು. What's going on outside? ಲುಕ್ಸ್ ಮದ್ವೆ ಹುಡುಗಿ ನೋಡೋದು. I know ಹುಡುಗಿ ನೋಡೋದು, but this situation is different. ಅರೆ ಸಿಚುವೇಶನ್ ಡಿಫರೆಂಟ್ ಅಂತ ಗೊತ್ತು ಅಲ್ವಾ, ಮತ್ತೆ ನನಗೆ ಏಕೆ ಕೇಳ್ತಿ? ಕುಚ್ ಬಿ ನೈ, ಆ ಜಾವ್. ಅವನೇನೆ ಹಾಗೆ ನುಲಿತಾ ಇದ್ದಾನೆ, ನರಗಳ ದೌರ್ಬಲ್ಯನ. ಹುಡುಗಿ ಇಷ್ಟ ಆದ್ಲೇನೋ? ತುಂಬಾ ಇಷ್ಟ ಆಗಿದ್ದಾಳೆ. ಏನಪ್ಪ ಯಾಕ ಹಂಗ್ ಬಳಕ್ತಾ ಇದೆಯಾ? ಬಳಕ್ತಾ ಇಲ್ಲ, ಆಂಗಲ್ಸ್. ಒಂದೇ ಆಂಗಲ್ ಅಲ್ಲಿ ನೋಡ್ದೆ ಅನ್ಕೊಳ್ಳಿ, ಆ ಹುಡುಗಿ ಒಂದೇ ತರ ಕಾಣಿಸ್ತಾಳೆ. ಅದೇ ಡಿಫ್ರೆಂಟ್ ಆಂಗಲ್ ಅಲ್ಲಿ ನೋಡ್ದೆ ಅನ್ಕೊಳ್ಳಿ, ಡಿಫ್ರೆಂಟ್ ಆಗಿ ಕಾಣಿಸ್ತಾಳೆ. ಇಲ್ಲಿ ನೋಡಿದ್ರೆ ಚಿಂದಿ, ಈ ಕಡೆಯಿಂದ ನೋಡಿದ್ರೆ ಸೂಪರ್, ಆ ಕಡೆಯಿಂದ ನೋಡಿದ್ರೆ ಇನ್ನೂ ಸೂಪರ್. ಇಲ್ಲಿ ನೋಡಿ, ನಿಮ್ ಹುಡುಗಿ ನನಗೆ ತುಂಬಾ ಇಷ್ಟ ಆದ್ಲು. ಸರ್, ಐ ಮೀನ್ ಸರ್, ನಮ್ ಯೂತ್ಸ್ ಎಲ್ಲ ಇದೇ ಲ್ಯಾಂಗ್ವೇಜ್ ಫಾಲೋ ಮಾಡ್ತಿದ್ದಾರೆ ಸರ್. ಬ್ರದರ್, ನಾವಿಬ್ರು ಯೂತ್ ಆಗಿರೋದಕ್ಕೆ ನಮ್ ಫೀಲಿಂಗ್ಸ್ ನ ಬಾಸ್ ನಿಮ್ಗೆ ಅರ್ಥ ಆಗೋ ತರ ಹೇಳ್ತಾರೆ. ಹೇಳಿ ಬ್ರದರ್. ನಿನ್ ಹೆಸರೇನಮ್ಮ? ಭೈರವಿ ಅಮ್ಮ. ಹುಡುಗಿ ಹೆಸರು ಹೇಳಿದಾರಲ್ಲಮ್ಮ. ಅಡಿಗೆ ಎಲ್ಲ ಮಾಡಕ್ ಬರುತ್ತಮ್ಮ? ಬರ್ದೇ ಇದ್ರು ಪರವಾಗಿಲ್ಲ, ನಾನ್ ಕಲ್ತ್ಕೋತೀನಿ. ಹೆಣ್ಮಕ್ಳು ಮಾಡೋ ಕೆಲ್ಸನಾದ್ರೂ ಬರುತ್ತೇನಮ್ಮ? ಬರ್ದೇ ಇದ್ರು ಪರವಾಗಿಲ್ಲ, ನಾನ್ ಮಾಡ್ಕೊಂತೀನಿ. ನನ್ ಮಗನ್ಗೆ ನೀನ್ ತುಂಬಾ ಇಷ್ಟ ಆಗಿದ್ಯಮ್ಮ. ನನ್ ಮಗ ಇಷ್ಟ ಆದ್ನಾ? ಅಮ್ಮ, ಇಷ್ಟ ಆಗದೆ ಇದ್ರು ಪರವಾಗಿಲ್ಲ, ನಾನ್ ಮದುವೆ ಮಾಡ್ಕೋತೀನಿ. ಅಮ್ಮ, ಭೈರವ್ಗಿದೆ ಮೊದಲನೇ ಸಂಬಂಧ ಅಲ್ವಾ? ದೇವರಿಗೆ ನಮಸ್ಕಾರ ಮಾಡಿಸಿ ಕರ್ಕೊಂಡು ಬಂದಿದ್ಯಾ? ಅಯ್ಯೋ, ಮರ್ತೋಯ್ತು. ಭೈರವಿ, ದೇವ್ರ ಮನೆಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಬಾ, ಹೋಗು. ಸರಿ. ಅಮ್ಮವ್ರೆ, ಏನಾಯ್ತು ಅಲ್ಲಿ? ಭೈರವಿ ಅಮ್ಮ, ಏನಾಯ್ತಮ್ಮ? ಅದು ಏನಾಯ್ತಮ್ಮ? ಭೈರವಿ, ಅದೇನಿದು? ತಾಯ್ತಾ ಸುಡ್ತಾ ಇದ್ದೇನ್ರಿ? ಏನರ್ಥ? ಕೃಷ್ಣಯ್ಯ,
ಏನಪ್ಪ ಏನಿದು ಅಪಶಕುನ? ನಿನ್ಗೆ ತಾಯ್ತಾನೆ ಯಾರು ಕಟ್ಟಿದ್ದು? ಅದು ಯಾರೋ ಸ್ವಾಮೀಜಿ ಕೊಟ್ರಂತೆ, ಕಟ್ಕೊಂಡಿದ್ದಾಳೆ. ಭೈರವಿ ಚಲೋ. ಮಲ್ಲಿ, ನಾನು ಹೋಗಿ ಬರ್ತೀನಿ. ಅಣ್ಣ, ಯಾವತ್ತೂ ಹಿಂಗಾಗಿಲ್ಲ. ಇದೇನೋ ಅಭಿಷೇಕ್ನ ತರ ಕಾಣಿಸ್ತಾ ಇದೆ ಅಣ್ಣ. ಹೌದು ಕೃಷ್ಣಯ್ಯ, ಇದನ್ನೆಲ್ಲ ನೋಡ್ತಿದ್ರೆ ನಂಗೂ ಅಭಿಷೇಕನ ತರನೇ ಕಾಣಿಸ್ತಿದೆ. ನಡೆದಿದ್ದೆಲ್ಲ ನೋಡಿದ್ಮೇಲೆ ಈ ಶುಭ ಕಾರ್ಯ ಮಾಡದೇ ಇರೋದೇ ಒಳ್ಳೇದು ಅನ್ಸುತ್ತೆ ಮಾವ. ಇನ್ನು ನೀವು ಯಾವ ಕಾಲದಲ್ಲಿದ್ದೀರಾ? ಈ ಕಾಲದಲ್ಲೂ ಈ ಮೂಢನಂಬಿಕೆಗಳೆಲ್ಲ ನಂಬ್ತೀರಾ? ನಾವೆಲ್ಲ ಈ ಮೂಢನಂಬಿಕೆಗಳೆಲ್ಲ ನಂಬಲ್ಲಪ್ಪ. ನಿಮ್ಗಿಲ್ದೇ ಇರಬಹುದು, ಆದ್ರೆ ನಮ್ಗಿದೆ. ಆ ರಾಜಮ್ಮ ನಮ್ ದೇವ್ರು, ನಮ್ ಕುಲದೇವ್ರು ಕೂಡ. ವರ್ಷಕ್ಕೊಂದಿನ ಬಿಟ್ರೆ ಆ ಕೋಣೆ ಬಾಗ್ಲನ್ನ ತೆಗಿಯಲ್ಲ. ಮುಚ್ಚಿರೋ ಬಾಗ್ಲುಗಳು ಅವಾಗವೇ ತೆಕ್ಕೊಂಡಿವೆ ಅಂದ್ರೆ ಈ ಸಂಬಂಧ ಬೇಡ ಅಂತ ರಾಜಮ್ಮನೆ ಹೇಳ್ತಿದ್ದಾಳೆ ಅಂತ ಅರ್ಥ. ಏನಿದು ರಾಜಮ್ಮ ರಾಜಮ್ಮ ಅಂತಿದ್ದೀರಾ? ಅವ್ರೇನ್ ದೊಡ್ಡ ದೇವ್ರ? ವೀರಭದ್ರ, ಹೋಗೋ ಕೇಳು. ಓಕೆ, ನೀ ಬಾಮ್ಮ. ರಾಜಮ್ಮ, ನೀ ದೇವ್ರಮ್ಮ. ಸಿ ಸಂಬಂಧನೂ ಹಾಳಾಯ್ತು ಅಂದ್ರೆ ಇನ್ನೊಂದು ಅವಕಾಶ ಸಿಕ್ತು ನನ್ನ ಮಗನಿಗೆ ಮದುವೆ ಮಾಡ್ಕೊಳಕ್ಕೆ. ನೀನೇನಿಲ್ಲಿ ಮತ್ತೆ ನಮ್ಮೂರಿಗೆ ಯಾಕೆ ಬಂದಿದ್ಯಾ? ಅಂಕಲ್, ಅದು ಮೊನ್ನೆ ಬಂದಾಗ ನಮ್ಮ ಕಂಪ್ನಿ ತಯಾರಿಸೋ ಮೆಡಿಸಿನ್ಗೆ ಬೇಕಾಗೋ ಆಯುರ್ವೇದ ಪ್ಲಾಂಟ್ಸ್ಗಳು ಈ ಊರಲ್ಲಿರೋದನ್ನ ನೋಡಿದೆ. ಅದ್ರ ಸಲುವಾಗಿ ಬಂದೆ. ಇವನು ಯಾವ್ದೋ ಗಿಡಗಳನ್ನ ಹುಡ್ಕೊಂಡ್ ಬಂದಿದ್ದಾನೆ ಅಂದ್ರೆ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಇಲ್ಲಿಗೆ ಬರೋಕ್ ಅದೇ ಒಂದು ನೆಪ ಮಾಡ್ಕೊಂಡು ಬಂದಿದ್ದಾನೆ ಅನ್ಸುತ್ತೆ. ಸ್ವಲ್ಪ ದಿನ ಈ ಊರಲ್ಲೇ ಇರ್ತೀವಿ ಅಂಕಲ್. ಎಲ್ಲಿರ್ತೀಯಪ್ಪ? ಅಂದ್ರೆ ಅಜ್ಜಿ, ನನಗ್ ಗೊತ್ತಿರೋರು ಇಲ್ಲಿ ಯಾರೂ ಇಲ್ಲ. ಅದಕ್ಕೆ ಯಾವ್ದಾದ್ರೂ ಹೋಟೆಲಲ್ಲಿ. ಈ ಊರಲ್ಲಿ ಹೋಟೆಲ್ ಎಲ್ಲಿದೆಪ್ಪ? ನಮ್ಮನೇಲೆ ಉಳ್ಕೋ. ಇಲ್ಲ ಅಜ್ಜಿ, ನನ್ನ ಜೊತೆ ನನ್ನ ಕಂಪ್ನಿ ಸ್ಟಾಫ್ ಕೂಡ ಬಂದಿದ್ದಾರೆ. ನಿಮಗೆ ಏನೂ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಮನೆಯಿಂದ ದೂರದಲ್ಲಿರೋ ಖಾಲಿ ಜಾಗದಲ್ಲಿ ಟೆಂಟ್ ಹಾಕೊಂಡಿರ್ತೀವಿ. ಎಲ್ಲಾದ್ರೂ ಉಳ್ಕೊಳ್ಳಿ, ಎಲ್ಲಾದ್ರೂ ತಿರುಗಾಡಿ, ನನಗೇನು ಅಭ್ಯಂತರ ಇಲ್ಲ. ಆದ್ರೆ ಆ ಶಿವಾಲಯದ ಒಳಗೆ ಹೋಗೋಕ್ ಪ್ರಯತ್ನ ಪಟ್ರೆ ಮಾತ್ರ ನಿಮ್ ಪ್ರಾಣಕ್ಕೆ ನಾನು ಹೊಣೆ ಆಗೋಲ್ಲ. ಓಂ ಭಜಂ ಭಜಂ ಓಂ ಓಂ ಭೀಂ ಭಜಂ ಓಂ. ಗುರುಗಳೇ, ಗುರುಗಳೇ, ನೀವು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ರಿ ಗುರುಗಳೇ. ಪೂರ್ತಿಯಾಗಿ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ರಿ. ಏನಾಯ್ತು? ಅವ್ನ್ ಬಂದ್ಬಿಟ್ಟಿದಾನ್ ಗುರುಗಳೇ. ಯಾರು? ಅವನೇ. ಅವತ್ತು ಭೈರವಿನ ಗುಡಿಯೊಳಗೆ ಹೋಗ್ದಂಗ್ ತಡದ್ನಲ್ಲ, ಅವನೇ ನಮ್ಮನೆಗೆ ಬಂದಿದ್ದಾನೆ. ಅವನು ನಿಮ್ ಸಲುವಾಗೆ ಬಂದಿರ್ತಾನ ಗುರುಗಳೇ. ನನಗೋಸ್ಕರನೇ ಬಂದಿದ್ರೆ ಪ್ರಾಣದಿಂದ ಹಿಂತಿರುಗೋದಿಲ್ಲ. ಆ ನಿಧಿ ನಮ್ಮ ಸ್ವಂತ ಆಗ್ದಿರೋ ಹಾಗೆ ತಪ್ಸೋರನ್ನ ನಾನು ಬಿಡೋದಿಲ್ಲ, ಸಾಯಿಸ್ಬಿಡ್ತೀನಿ. ಅವತ್ತು ಇದೇ ಮಾತು ಹೇಳಿದ್ರಿ. ಅವ್ನ್ ನಿಮ್ಮ ಹತ್ರ ಜಗಳ ಮಾಡಿದಾಗ ಅವನ್ನೇನು ಮಾಡ್ಲಿಲ್ಲ. ಇವತ್ತೇನ್ ಮಾಡ್ತೀರಾ? ಆ ಸಂದರ್ಭದಲ್ಲಿ ಅವನ್ನ ಏನು ಮಾಡಕ್ ಆಗ್ತಿರ್ಲಿಲ್ಲ.
ಅದಕ್ಕೆ ಬಿಟ್ಬಿಟ್ಟೆ. ನೀವು ಬಿಟ್ಟಿದ್ದಲ್ಲ ಗುರುಗಳೇ, ಅವನ ಹತ್ರ ಏನೋ ಶಕ್ತಿ ಇದೆ ಅಂತ ನೀವೇ ತಾನೇ ಹೇಳಿದ್ದು. ಅವನ ಶಕ್ತಿ ಮುಂದೆ ನಿಮ್ ಶಕ್ತಿ ಏನು ಕೆಲಸ ಮಾಡ್ಲಿಲ್ಲ. ಆ ಕಾರಣಕ್ಕೆ ನೀವು ಅವನ್ನೇನು ಮಾಡಕ್ಕಾಗಿಲ್ಲ. ಇದೇ ತಾನೇ ನಿಜ? ನಿಜಾನೇ. ಅವನ ಹತ್ರ ಶಕ್ತಿ ಏನು ಅಂತ ತಿಳ್ಕೊಂಡು ಅವನಿಗೆ ಅಂತ್ಯ ಕಾಣಿಸ್ತೀನಿ. ಅವನ ಅಂತ್ಯ ನೀವ್ ನೋಡ್ತಿರೋ ಬಿಡ್ತಿರೋ, ಅವನಂತೂ ನಿಮ್ಮಂತ್ಯ ನೋಡಕ್ಕೆ ಬಂದಿದ್ದಾನೆ. ಆ ಕಾರಣಕ್ಕೆ ಜೊತೆಲಿ ಜನರನ್ನು ಕರ್ಕೊಂಡ್ ಬಂದಿದ್ದಾನೆ. ಆವತ್ತು ಭೈರವಿನ ವಶಪಡಿಸ್ಕೊಂಡು ದೇವಸ್ಥಾನದೊಳಗೆ ಕಳಿಸಿದ್ದು ನೀವೇ ಅಂತ ಭೈರವಿಗೆ ಹೇಳ್ದ ಅನ್ಕೊಳ್ಳಿ. ಏನ್ ನಡೆಯುತ್ತೋ ಅಂತ ಒಂದ್ಸಲ ಊಹೆ ಮಾಡ್ಕೊಳ್ಳಿ ಗುರುಗಳೇ. ತನ್ನನ್ನು ವಶಪಡಿಸ್ಕೊಂಡವನು ಯಾರು ಅಂತ ಭೈರವಿನೂ ಹುಡುಕ್ತಾಳೆ ಅನ್ನೋ ವಿಷಯ ನಿಮಗ್ ಗೊತ್ತು. ಈಗ ಇವನ್ ಜೊತೆ ಭೈರವಿನೂ ಸೇರ್ಕೊಂಡ್ಲು ಅಂದ್ರೆ ನೀವು ಸಿಕ್ಕಾಕೊಂತೀರ. ನೀವು ಸಿಕ್ಕಾಕೊಂಡ್ರಿ ಅನ್ಕೊಳ್ಳಿ, ನಾನು ಸಿಕ್ಕಾಕೊಂತೀನಿ. ಈಗ ಏನ್ ಮಾಡೋಣ ಗುರುಗಳೇ? ತಗೋ. ಏನ್ ಗುರುಗಳೇ ಇದು? ಶತ್ರು ಶೇಷ ಇಲ್ದಿರೋ ಹಾಗೆ ಮಾಡೋ ವಿಷ ಇದು. ಪ್ರಾಣನ ತೆಗೆಯೋದಿಕ್ಕೆ 2 ಹನಿ ಸಾಕು. ವಿಷನ? ಮಾಮೂಲಿ ವಿಷ ಅಲ್ಲ, ಕಾರ್ಕೋಟಕ ವಿಷ. 2 ಕ್ಷಣದಲ್ಲಿ ರಕ್ತದಲ್ಲಿ ಬೆರ್ತು ಹೋಗುತ್ತೆ. 3 ನಿಮಿಷಕ್ಕೆ ಪ್ರಾಣ ಗಾಳಿಲಿ ಕಲ್ಸ್ ಹೋಗುತ್ತೆ. ಅವನಿಗೆ ಗೊತ್ತಿಲ್ದಿರೋ ಹಾಗೆ ಅವನ ಕೈಗೆ ತಗಲೋ ತರ ಮಾಡು. ನನ್ನನ್ನು ಕೊಲೆಗಾರ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ನಾವು ಬದುಕಬೇಕಂದ್ರೆ ಯಾರು ಏನೇ ಆದ್ರೂ ಆಲೋಚನೆ ಮಾಡಬಾರ್ದು. ನಿಜ ಹೇಳಬೇಕು ಅಂದ್ರೆ ನಿಜ ಗೊತ್ತಿರೋನು ಬದುಕಲೇಬಾರ್ದು. ಅದೇನೋ ಸರಿ ಗುರುಗಳೇ, ಅವನ್ನ ಸಾಯಿಸೋದು ಅಂದ್ರೆ? ನೀನು ಮಾಡ್ತಾ ಇರೋದು ಹತ್ಯೆ ಅಲ್ಲ, ಸ್ವಯಂ ರಕ್ಷಣೆ. ಭಕ್ಷಣೆ ಕೂಡ ರಕ್ಷಣೆಯ ಒಂದು ಭಾಗ ಆಗುತ್ತೆ. ತಪ್ಪೇನೂ ಆಗಲ್ಲ. ನಾನು ಹೇಳ್ದಷ್ಟು ಮಾಡು. ಹಾಗಾದ್ರೆ ಸರಿ ಗುರುಗಳೇ.